ಕೃತಿಯನ್ನು ನಿಲ್ಲಿಸಿದನು. ನಿಪುಣರಾದ ಕುಪಾಚಾರ್ಯರನ್ನು ಮಾತ್ರ ಕಳವಳಿಕೆ ಎಂಬ ಕಂಪಮಂ ಈಡೇರಿಸಿಗೊಳಿಸಿದನು. ಅತುಲಿತ ಪರಾಕ್ರಮಿಗಳಾದ ಅತಿರಥರನ್ನು ಗತಿಗಡಿಸಿದನು. ಅಶ್ವತ್ಥಾಮನನ್ನು ಅಧರ್ಯ ಶಲ್ಯನಾಗಿ ಮಾಡಿ ನಿಲ್ಲಿಸುವನು. ದುಶ್ಯಾಸನಿಗಿದ್ದರೆ ಉಚ್ಚಾಸವೆಂಬ ಊಟಮುಖವಾಗಿ ಆಡುವಂತೆ ಮಾಡಿರುವನು. ಪ್ರತ್ಯುಪನೇ ಸೇನಾಧಿಪತಿ, ಇದು ನಮಗೆ ಶತ್ರುವಲ್ಲ, ತ್ರಿಲೋಕಮಂ ತೊತ್ತು ಮಾಡಿ ನುಂಗುವ ಮೃತ್ಯು ದೇವತೆಯ ಕಡೆಗಾಲದ ಕಾಲ ಭೈರವ ಕಠೋರ ದುರ್ಯೋಧನನೇ. ನೋಡಿದರೆ ಇವನಿಗಿರುವುದು 14 ವರ್ಷ, ಇವನಲ್ಲಿರುವುದು ಧೈರ್ಯಾದ್ರಿ ಎಂಬ ಪೌರುಷ. ಇವನನ್ನು ಸಣ್ಣವರೆಂಬುವರೇನು? ನಮ್ಮ ಸೈನ್ಯವಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು. ನೀನು ಮಾತ್ರ ದಿಕ್ಕು ತಪ್ಪಿದವನಂತ ದುಃಖಿಸಬೇಡ. ಇವನಿಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡುವನು ಗುರುಪತಿ. ಬೇರೆಲ್ಲ ಸಾಹಸದ ರೀತಿ. ಓಹೋ, ತಮ್ಮ ಸಾಹಸ ಮಾತ್ರದಿಂದಲೇ ಲಕ್ಷಣಾದಿಗಳನ್ನು ಮಾತ್ರ ಅಂತಕನ ಪ್ರವಾಸ ಮಾಡಿದೆ. ಸೈನ್ಯದ ಭಾರ ನಿಮಗೆ ಆತಕ್ಕೆಂತ ಪಾರ್ಥ ಸಂಜಾತನಿಂದ ಲಯ ಮಾಡಿಸಿದೆ. ತಾವು ಬರಿಯದ ಮಾತಿನಲ್ಲಿ ಬಹು ಧೀರರಾಗಿ ಕಾಣುವಿರಿ. ತತ್ಕಾಲಿಕ ಶಾಂತಿಯನ್ನು ಮಾಡುವುದಕ್ಕೆ ಬಹುಜಾನರಾಗಿ ತೋರುವಿರಿ. ದ್ರೋಣರೇ, ಮಾತಿನಲ್ಲಿ ಬಹುಜಾನರೇ. ದ್ರೋಣರೇ, ಯಕ್ಷ ರಕ್ಷಗಣಾದಿಗಳ ಪಾಂಡವರ ಪಕ್ಷ ವಯಸ್ಸು ಬಂದರ ನಿರ್ಲಕ್ಷ್ಯದಿಂದ ಕಾದಾಡುವಂತ ಸಂಭವನೇ ಸೇನಾಧ್ಯಕ್ಷನು ಕೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳುತ್ತೇನೆ. ಅದೇನು ಚೆನ್ನಾಗಿ ಹೇಳಿ. ಪಕ್ಷಿವ ನನ್ನ ಸಹೋದರಿಯ ಮಗನಾದ ಅಭಿಮಾನ್ಯುವೆಂಬ ದಕ್ಷನು ಇಂದಿನ ಅವಧಿಯಲ್ಲಿ ನಮ್ಮ ಬಲವೆಂಬ ಪಕ್ಷಗಳ ಸಮೂಹದ ಮೇಲೆ ಗಿಡಗ ನಗರಿದಂತೆ ದುರ್ಪಡಿಯನ್ನು ಹೊಡೆದು ಕೆಡವಿದನು. ತಾದಿಗಳನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹಧ್ವನಿಯನ್ನು ಮಾಡುತ್ತ ನಮ್ಮ ಬಲದೊಳಗೆ ಊರು ನುಳ್ಳುವ ಮಾರಿಯಂತೆ ಕಪ್ಪು ನಿಂತಿರುವನು. ಲೋಕಶೇಷ, ಋಣಶೇಷ, ಶೇಷಗಳನ್ನು ಬಲಿಯ ಬಿಟ್ಟರೆ ಮುಂದೆ ನಮಗೆ ಸುಲಭವಲ್ಲ. ಎಲೈ ಕರ್ಣ, ಕರ್ಕಶಮವಾದ ಬಾಣಗಳನ್ನು ಎಷ್ಟು ಉಪಯೋಗಿಸಿದರೆ ಕಕ್ಕನಿ ಇಕ್ಕನಿ ಮಾಡಿ ಮೇಲುಕ್ಕಿ ಬರುವ ಇದು ಎಂತ ಮಕ್ಕ ಮಾರಿಯೋ ನಾ ಕಾಣೆನು. ಗಂಭೀರ್ಯನಾದ ಅಭಿಮಾನ್ಯುವಿನ ಹಿಂಭಾಗದೊಳ್ಳಿಂದ ಅವನ ಧನವನ್ನು ಖಂಡಿಸಿದರೆ ಆಗ ನಾನು ಅವನ ಮುಂಭಾಗದೊಳ್ಳಿ ನಿಂತು ಯುದ್ಧ ಮಾಡುವುದು. ಶೀಘ್ರವಾಗಿ ಹೋಗಿ ನೆರವೇರಿಸು ಕರ್ಣ. ಈ ಕಾರ್ಯ ಮಾತ್ರ ಬೇಡ. ಕರ್ಣ, ರಂಭಾಪತಿ ದೇವತಾ ಕದಂಬಕ್ಕೂ ಸಾಧ್ಯವಲ್ಲ. ಆದ ಕಾರಣ ಅವನ ಕರಾಂಬುಜದೊಳು ಮೆರೆಯುವ ತಂಡಮ ಮಾತ್ರ ನೀನು ಹಿಂಭಾಗದೊಳು ನಿಂತು ತುಂಬಿಸಿದರೆ ಆಗ ನಾನು ಅವನ ಮುಂಭಾಗದೊಳು ನಿಂತು ಯುದ್ಧ ಮಾಡಬಹುದು. ಶೀಘ್ರವಾಗಿ ಹೋಗಿ ನೆರವೇರಿಸು ಕರ್ಣ. ಈ ಕಾರ್ಯ ಮಾತ್ರ ನೀನು ಬರಬೇಡ. ಸ್ವತ್ತಾಮ ಕೃಪಚಲ್ಲಾದಿಗಳನ್ನು ಕೂಡಿಕೊಂಡು ಅಭಿಮಾನ್ಯುವಿನ ಮುಂಭಾಗಕ್ಕೆ ನಾನು ಹೋಗುವನು. ಹಿಂಭಾಗದೊಳು ಹೋಗುವಂತ ನಾವು ರಾಜಯ ಇದ ಎಲ್ಲ ಉಪಾಯ. ದ್ರೋಣರೇ, ಬಿಂಕದಿಂದಿರುವ ಮಂಕುಮತಿಗಳಂಬರಿ ಕುಲ ವಂಶಂಕಿಸದೆ ಬೋಂಕನೆ ಅಂಕಿತ ಮೀರಿಸದಾಂಕುಲ ಮಂಕುರಿದೆ. ಶಂಕನಕ್ಕೆ ಅಧಿಕಾರಿಯಾದ ಕಾಲಕಿಂಕರನ ಪಂಕಜಕ್ಕೆ ಸ್ವಾಧೀನಪಡಿಸಿ ರಣಭಯಂಕರನಾದ ವಿಕ್ರಮಾಂಕಿತಗೆ ಎಂಥ ಸುದ್ದಿ ನೋಡರೆ. ಶಂಕರನಿಗೆ ಕಿಂಕರನಾಗಿ ಪಾಶು ಪದಾರ್ಥವನ್ನು ಪಡೆದ ಪಾತ್ರನ ನಾಮಾಂಕಿತವು ವೀರ ಕಂಕಣವನ್ನು ಕಟ್ಟಿರೋ ರೌದ್ರಾಂಕಿತಗೆ ಹೇಳಿದ ಸುದ್ದಿ ಅಂತ ಹೇಳಿದರೆ ಇರುವ ಅಭಿಮನ್ಯುವೆಂಬ ಅವನಿಗೆ ತಕ್ಕ ಉಪಾಯ ಮಾಡಿ ಕೊಲ್ಲಿಸಬೇಕೆಂದು ಇಂಥ ಕಕ್ಕುಲಾತಿಯ ಮಾತುಗಳನ್ನು ಕೇಳುವುದಕ್ಕೆ ಇನ್ನೇನು ಮಾತನಾಡಿದವನಾಗೆ. ನೋಡರೇ, ಸೋಣಿಯೊಳ ರಣಧೀರರೆನಿಸದಿದ್ದೊಡೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು. ಅಯ್ಯೋ, ಅರಿಯದ ಸಣ್ಣ ಕೂಚಿನ ಹಿಂಭಾಗದಲ್ಲಿ ನಿಂತು ಇಂಥ ಗನ್ನಘಾತಕದ ಕೃತ್ಯವನ್ನು ಮಾಡಿದರೆ ಎಷ್ಟು ತಂದೆ ತಾಯಿಗಳು ಎನ್ನ ಎಣಕ್ಕೆ ಕಲ್ಲುವಾಗಿದ್ದಾರೆ. ದ್ರೋಣ,
ಹಸುಗೂಸಿನ ಮೋಸಗೊಳಿಸಬೇಕೆಂದು ಯಾಕ ಕುಟ್ಟಿತು ಇಂಥ ದುರ್ಗುಣ? ಮಾನ್ಯನು ಸಾಮಾನ್ಯತೆ ಒಂದೊಂದು ತಿಳಿದೇನೋ ಗುರುವಲ್ಲವನ ಸೈನ್ಯವಲ್ಲ ದಿಕ್ಪಾಲಯನ ಮಾಡಿ ಮಿಕ್ಕಿ ಮೀರಿ ನಿಂತಿರುವನು ಚಿಕ್ಕವನಿಗೆ ತಕ್ಕ ಉಪಾಯವಂ ಐಕವಿದ್ದಾಗ ನಮ್ಮ ರಾಜ್ಯದ ನಮ್ಮ ಎಣಕ್ಕೆ ಕಲ್ಲು ಹಾಕುವನಲ್ಲ. ಆ ಘೋರ ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದು ಆರಿಗೋ ಸಾಧ್ಯ. ಆದರೆ ನಾನೇನು ಪರಾಕ್ರಮಿ ಎಂದು ಚೌರ್ಯಮಂ ಕೊಚ್ಚಿಕೊಂಡರೆ ಅವನ ಮುಂಭಾಗದಲ್ಲಿ ನೀನು ನಿಂತು ಚೆಲ್ಲುವುದಿಲ್ಲ. ಓ ಸೂರ್ಯನಂದನ, ಎಂದಕ್ಕೆ ಜಗದೇಕ ವೀರನಾಥ ಶ್ರೀರಾಮಚಂದ್ರನು ವಾನರನೆಂಬ ಬಲಶಾಲಿಯಾದ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಸಂಹರಿಸಲಿಲ್ಲವೇ? ಇದೇ ಪಾಂಡವರ ಕಾಳಕದೊಳು ಕಲಿ ಭೀಷ್ಮನೆದುರು ಶಿಖಂಡಿಯನ್ನು ನಿಲ್ಲಿಸಿ ಪಾತ್ರ ಸುತನ ಬಾಣ ಪ್ರಯೋಗ ಮಾಡಿ ವಿಜಯ ಪತಾಕೆಯನ್ನು ಕೈಗೊಳ್ಳಲಿದೆ. ಆದ ಕಾರಣ ಅವನ ಕರಾಂಬುಜದೊಳು ಮೆರೆಯುವ ಕೋತಂಡ ಮಾತ್ರ ನೀನು ಹಿಂಭಾಗದೊಳು ತುಂಡ್ರಿಸಿದರೆ ಆಗ ನಾನು ಅವನ ಮುಂಭಾಗದೊಳು ನಿಂತು ಯುದ್ಧ ಮಾಡಬಹುದು. ಶೀಘ್ರವಾಗಿ ಹೋಗಿ ನೆರವೇರಿಸು ಕಣ್ಣ, ಈ ಕಾರ್ಯ ಮಾತ್ರ ನೀನು ಮರೆಯಬೇಡ. ನನಗೆ ಮಾತ್ರ ಸರಿ ಹೋಗದು ನಿನ್ನಗೆ ದುರ್ಗುಣ. ಅಹಿತ ಮಂಡಲ ಮಂದೆಂಡ ಗೆಡವೆ ಉದ್ದಂಡ ಮಾರ್ಕಂಡ ನನ್ನನ್ನು ಇಂಥ ಸಣ್ಣ ಕೆಲಸವನ್ನು ಮಾಡುವೆ. ಮಂಡ ದೇಶನಾದ ಕೌರವನು ಎನ್ನ ಮೇಲೆ ನಿಷ್ಠೂರಗೊಂಡರೂ ಚಿಂತೆಯಿಲ್ಲ. ಪುಟ್ಟಿ ಪುಟ್ಟಿ ಅನ್ನವನ್ನು ತಿಂದು ನಿನ್ನ ಹೊಟ್ಟೆಯನ್ನ ನನಗೆ ಕೊಟ್ಟ ರಾಜ್ಯವನ್ನು ಖಂಡಿತ ಬಿಡಬಹುದೆಂದು ಖಂಡಿಸಿದ ಕಾಲಕ್ಕೂ ಎನ್ನ ಪ್ರಚಂಡತನ ಕೀರ್ತಿ ಏನು ಕುಂದಿಲ್ಲ. ಎನ್ನಂತ ಗಂಡುಗಲಿಯು ಕುಳಿತು ಅಭಿಮನ್ಯುವನ ಎಂಬ ಉಂಡಾಡುವ ಮಗುವಿನ ಹಿಂಭಾಗದಲ್ಲಿ ನಿಂತು ಅವನ ಧನಸ್ಸನ್ನು ಖಂಡಿಸಿ ಮಂಡ್ಯ ಬಾಗಿ ಬಾಡುವುದಕ್ಕಿಂತ ಈ ಭೂಮಂಡಲದಲ್ಲಿ ಒಂದು ಗುಂಡನಾದ ಪ್ರಾಣವನ್ನು ಬಿಡುವುದಿಲ್ಲೇ ಸಲವೇನು? ದುರಾಭಿಪ್ರಾಯನಾದ ದ್ರೋಣ ಕರ್ಣ, ನಿನಗಾತಕ್ಕೆ ಇಂಥ ಗೋಪಾತ್ರವೋ ಎನ್ನದೇನು ಹೋಗುವುದ ಸಾಮ್ರಾಜ್ಯವೋ? ನಿನ್ನಂತೆಯೇ ಕುರುಮಂಡಲೇಶನ ಮುಂದೆ ಪಾಂಡವರ ಇವರ ಶಿರತ್ತು ದಂಡಾಟುವರೆಂದು ನಾನು ನುಡಿದ ಮುನಿಗೆ ವಚನ ಪುರುಷನಾಗುವ ಅಂಬುಜಾತನಾದ ಸೂರ್ಯ ಸಂಭವನೇ, ಕುಂಬಿನೀಶನಾದ ಕೌರವೇಶ್ವರನಗೋಸ್ಕರ ಎನ್ನ ನುಡಿಯನ್ನು ನೀ ಬೇಗನೆ ಜಂಬಾರಿಗೆ ಪೌತ್ರ ನಂಬರನ ಗಾಂಭೀರ್ಯನ ಮುಂಭಾಗಕ್ಕೆ ಹೋಗಿ ನಾನು ನಿಲ್ಲುವೆನೋ? ಕೋದಂಡ ವಿದ್ಯದೋ ನಿಪುಣ ರಾಜಕುಮಾಚಾರ್ಯರನ್ನು ಮಾತ್ರ ಭಾಗಕ್ಕೆ ನಿಲ್ಲುವೆನೋ? ದೊಡ್ಡಮತಿಯುತನಾದ ಶಲ್ಯ ಭೂಪಾಲನನ್ನು ಎಡಭಾಗಕ್ಕೆ ನಿಲ್ಲುವೆನೋ? ಅಪರಿಮಿತ ಸಾಹಸಿಯಾದ ಅಭಿಮಾನ್ಯುಗಂಬರಿಭೂಗೆ ನಿನ್ನ ರೂಪಮಂ ತೋರದ ಅವನ ಹಿಮ್ಮುಖದೊಳ್ಳಿಂದ ಅವನ ಚಾಪಮಂ ಖಂಡಿಸಿದ ಗುರು ಭೂಪಾಲನ ಉಳಿವನಲ್ಲ ರವಿನಂದನ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ! ಅಂತಃಕರಣ ಶೂನ್ಯರಾದ ದ್ರೋಣರು ನನಗೆ ಮಾತ್ರ ಎಂಥ ಕಾರ್ಯಕ್ಕೆ ಗುರಿ ಮಾಡಿದರು. ಪ್ರಾಣವಿದ್ದರೆ ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವೆನೆಂದು ದ್ರೋಣನಿಗೆ ಹಣೆಯನ್ನು ಹೊಡೆದುಕೊಂಡು ಹೇಳಿದನಲ್ಲ. ಅಯ್ಯೋ, ಈ ಸೇನಾಧ್ಯಕ್ಷನಾದ ಕಟಕಚಾರ್ಯನು ಕೇಳವಲ್ಲನು. ನಾನು ಎಷ್ಟು ಯೋಚಿಸಿದ ಫಲವೇನು? ಅಭಿಮನ್ಯುವನಿಗೆ ಭಾಗಕ್ಕೆ ಹೋಗಲೇಬೇಕು. ಹೋಗುವೆನ ಸಾರಥಿ, ಅತಿ ಜಾಗ್ರತೆ. ಚಂಡ ಪ್ರಚಂಡ
ಅವರಿಗತ್ತಿರುವ ಸೇನಾಧ್ಯಕ್ಷನೆಂಬ ಭ್ರಾಂತಿಯನ್ನು ಬಿಡಿಸಿ ಕಲಿಸುವೆನು ಸಾರಥಿ. ನಾನೆಲ್ಲ ಪರಾಕ್ರಮದ ರೀತಿ. ಎಲೈ ಬಾಲಕ, ಮುನಿ ಬ್ರಾಹ್ಮಣ, ಬಾಲಕನೆಂದು ಬಣ್ಣಿಸಿದಕ್ಕೆ ಕೌರವನ ಬಲವೆಲ್ಲ ಹಾಳು ಮಾಡಿ ಕುಳಿದುವೇನೋ ಸಹಜವಾಗಿ ಆಳುವೆನು. ಪಾರ್ಥ ಸಂಭವ, ಕುಂಭ ಸಂಭವ, ನಿನಗಿನ್ನು ಕಾಲ ಒದಗಿತೋ ಈ ಕ್ಷಣವ. ಪಟದ ಮಾತ ಪಿತರಮ್ಮನ ದೋಲ್ ಸ್ಮರಿಸಿಕೋ. ಮುರಿಯುವ ಶಂಕರೀಪಚರ ಸಂಕುಲಿಯು ಬಂಗಲ ಬರುವ ಆಗುವುದಕ್ಕೆ ಅಜಾಂಡ ಕಂಟಕವಂ ಹೃದಯದೊಳಗಿದ್ದ ಉಸಿರವಂ ತೋಡುವುದು ಬಾರ. ಒಮ್ಮೆ ಭೋಜನ ಮಾಡಿ ಬಂದಿಯೇನೋ ಈ ಕ್ಷಣ? ಅದರ ವಸ್ತು ಬೇಕು. ಆಚಾರ್ಯರೇ, ಬಾಲಕನೇ, ಬೆರಳುಗಳಿಂದ ಎಣಿಸಿರುವ ಗಣಿತ ಶಾಸ್ತ್ರವೇನಾದರೂ ತಂದಿರುವಿರ? ಇಲ್ಲವೇ ಎನ್ನಡನೆ ಮತ್ತೊಮ್ಮೆ ಸಮರಮ ಮಾಡಬೇಕೆಂಬ ಅಪೇಕ್ಷೆಯಿಂದ ತಾರಾಬಲವನ್ನೇನಾದರೂ ನೋಡಿಕೊಂಡು ಬಂದಿರುವೆಯೇ? ಒಳ್ಳೆ ಅದು ಇಲ್ಲವೇ ಮುದಿನರಿಯು ಒದರಿದರೆ ಆಕಾಶವು ಅದರುವುದೇ, ಅಥವಾ ನಾನೇನು ಎದರಬಲ್ಲನೆ? ತಪ್ಪಿ ನಿಂದಿರುವ ಎಪ್ಪುದು ಏನಾದರೂ ನಿಪ್ಪೆರಗಾಗಿ ನಿಲ್ಲುವರೆ? ಯುದ್ಧವನ್ನು ಮಾಡುವ ರೋಷ ಬದ್ದನು ನಿಮ್ಮ ಒಳಗಚ್ಚರಿಗೆ ಮಾತ್ರ ಬೆದರಬಲ್ಲದೆ. ಓ ದ್ರೋಣಾಚಾರ್ಯರೇ, ಓ ಬಾಲಕನೇ, ಮಾತಾ ಪಿತರನ್ನು ಒಡಲು ಸ್ಮರಿಸಿಕೋ ಎಂದು ಇಂಥ ಕಡುಗಲಿಯ ಮುಂದೆ ಬಡಿವಾರದ ನುಡಿಗಳಿಂದ ಉಪಯೋಗವೇನು? ದ್ರೋಣ, ವ್ಯಾಘ್ರನಂತೆ ಎದೆಯನ್ನೇರಿಸಿ ಎನ್ನುವ ಬೋಧನೆಯಂತೆ ಎಕ್ಕಳವಾದ ಬಾಣದಿಂದ ನಿನ್ನ ಪಂಚಾಂಗಗಳನ್ನು ನುಗ್ಗು ಮಾಡಿ ನಿನಗೆ ಸಿಗದ ಹಾಗೆ ಮಾಡದಿದ್ದರೆ ಅಗ್ನಿ ನೇತ್ರಗಳು ಕಾಮನು ದಟ್ಟವಾದ ವ್ಯಾಘ್ರ ಚರ್ಮಾಂಬರನೊಡನೆ ಪಾಶು ಪದಾಸ್ತ್ರವನ್ನು ಪಡೆದ ಪಾಲ್ಗೊಳ್ಳುವ ಸಂಭಾವನೆ ಸಾಧಕವೇ. ದ್ರೋಣ, ಬರುವುದು ನೋಡೋ ಈಗ ಎಲ್ಲ ಖಳದಲ್ಲಿ ಮೆರೆಯುವ ಮಹಾರ್ಕಳ. ಎಲೈ ತರುಣ, ಓಹೋ ಮುನಿ ಬ್ರಾಹ್ಮಣ, ಹಾಗಾದರೆ ಮತ್ತೊಮ್ಮೆ ಬಹುಚಕ್ರದಿಂದ ಯುದ್ಧಕ್ಕೆ ಸನ್ನದ್ಧ.